ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಮೋದಿ ಅಡ್ವಾಣಿಯವರ ರಾಜೀನಾಮೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸಾಧಕ ಬಾಧಕಗಳು ಏನಾಗಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಒಂದಷ್ಟು ವಿವರಗಳನ್ನು ಕೊಟ್ಟಾಗಿದೆ ಗ್ರಾಫಿಕ್ಸ್ ಮುಖಾಂತರ. BL ಶಂಕರ್ ನಮ್ಮ ಜೊತೆಗಿದ್ದಾರೆ, ರವೀಂದ್ರ ರಶ್ಮಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, OSP ದತ್ತ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದಿಷ್ಟು ವಿವರಗಳನ್ನು ನೋಡೋಣ. ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದರೆ ಏನಾಗಬಹುದು ಅಂತ. ಯಾಕಂದರೆ ಈಗಾಗಲೇ ವಾಪಸ್ ಪಡೆಯಿರಿ ಅಂತ ಒತ್ತಡವನ್ನು ಹೇರುವಂಥ ಪ್ರಯತ್ನಗಳು ಕೂಡ ಆಗಿದೆ, ಮನವೊಲಿಸುವಂಥ ಪ್ರಕ್ರಿಯೆಗಳು ಕೂಡ ಶುರುವಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ವಾಪಸ್ ಪಡೆಯಲ್ಲ ಅನ್ನುವಂಥ ಮಾತನ್ನು ಅಡ್ವಾಣಿ ಹೇಳಿದ್ದಾರೆ. ಒಂದು ಪಕ್ಷ ರಾಜೀನಾಮೆ ವಾಪಸ್ ಪಡೆದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಆಗಬಹುದು ಅನ್ನುವಂಥದ್ದು. ಬಹುಮಟ್ಟಿಗೆ ಬಿಜೆಪಿ ಸಾಂಪ್ರದಾಯಿಕ ಮತಗಳು ಕೈತಪ್ಪಬಹುದು ಅನ್ನುವಂಥ ಆತಂಕ ಇದೆ. ಮಿತ್ರ ಪಕ್ಷಗಳು NDAನಿಂದ ಹೊರಹೋಗಬಹುದು ಅಂತ. ಯಾಕಂದರೆ ಈಗಾಗಲೇ ಒಬ್ಬರಾದ್ಮೇಲೆ ಒಬ್ಬರು ಸ್ಟೇಟ್ಮೆಂಟ್ನ ಕೊಡಲಿಕ್ಕೆ ಆರಂಭ ಮಾಡಿದ್ದಾರೆ. ಅಡ್ವಾಣಿ ಇಲ್ಲ ಅಂದರೆ ನಾವು NDAಯಿಂದ ಹೊರಗಡೆ ಬರ್ತೀವಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ಪ್ರತಿಪಕ್ಷಗಳು NDAನಿಂದ ಹೊರ ಹೋಗಬಹುದು ಅನ್ನುವಂಥ ಆತಂಕ. ಅಡ್ವಾಣಿ ಬೆಂಬಲಿಗರು ಚುನಾವಣಾ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸದೇ ಇರಬಹುದು ಅನ್ನುವಂಥದ್ದು. ಮೋದಿ ಬಣ ಪಕ್ಷದಲ್ಲಿ ಹೆಚ್ಚು ಬಲಿಷ್ಠವಾಗುತ್ತೆ ಅಂತ. ಇನ್ನು ಈ ಗೊಂದಲದ ಹೊರತಾಗಿಯೂ ಕೂಡ NDA ಅಧಿಕಾರ ಹಿಡಿದರೆ ಮೋದಿ ಪ್ರಧಾನಿ ಹಾದಿ ಸುಲಭ ಆಗಬಹುದು ಅನ್ನುವಂಥದ್ದು. ಇನ್ನು ಪಕ್ಷದಲ್ಲಿ RSS ಹಿಡಿತ ಅನ್ನುವಂಥದ್ದು ಮತ್ತಷ್ಟು ಬಿಗಿ ಆಗುವಂಥ ಸಂಭವ ಇದೆ. ಇನ್ನು ಬಿಜೆಪಿಯ ಕಚ್ಚಾಟದಲ್ಲಿ UPA ಮತ್ತೆ ಲಾಭ ಗಳಿಸೋ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಇದು ರಾಜೀನಾಮೆಯನ್ನು ವಾಪಸ್ ಪಡೆಯದಿದ್ದರೆ ಆಗಿರುವಂಥದ್ದು. ಒಂದು ಪಕ್ಷ ರಾಜೀನಾಮೆ ವಾಪಸ್ ಪಡೆದ್ರೆ ಏನಾಗಬಹುದು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಮುಂಬರುವ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಿಜೆಪಿ ನಿರಾಳ ಆಗಬಹುದು ಅನ್ನುವಂಥದ್ದು. ಮಿತ್ರ ಪಕ್ಷಗಳು NDAನಲ್ಲೇ ಉಳಿಬಹುದು ಅನ್ನುವಂಥದ್ದು. ಪಕ್ಷದಲ್ಲಿ ಅಡ್ವಾಣಿಗಾಗಿಯೇ ಒಂದು ದೊಡ್ಡ ಹುದ್ದೆ ಸೃಷ್ಟಿಯಾದರೂ ಕೂಡ ಆಶ್ಚರ್ಯ ಇಲ್ಲ. ಮೋದಿ ಪ್ರಚಾರ ಸಮಿತಿ ಅಧ್ಯಕ್ಷ ಅಷ್ಟೇ ಅಡ್ವಾಣಿ ಪ್ರಧಾನಿ ಅಭ್ಯರ್ಥಿ ಅನ್ನುವಂಥ ಘೋಷಣೆ ಕೂಡ ಹೊರಬೀಳಬಹುದು. ಆದರೆ ಸದ್ಯದ ಮಟ್ಟಿಗೆ ನೋಡಿದ್ರೆ ಇಂಥ ಚಾನ್ಸಸ್ ಬಹಳಷ್ಟು ಕಡಿಮೆ ಇದೆ. ಮೋದಿ ಮತ್ತು ಅಡ್ವಾಣಿ ನಡುವಿನ ಕಂದಕ ಇನ್ನಷ್ಟು ಹೆಚ್ಚಾಗಬಹುದು ಅನ್ನುವಂಥದ್ದು. ಯಾಕಂದರೆ ಬಹಳ ಆಶ್ಚರ್ಯಕರ ಸಂಗತಿ, ಇವರಿಬ್ಬರೂ ಕೂಡ ಗುರು ಶಿಷ್ಯರು. ಬಹಳಷ್ಟು ಸಂದರ್ಭಗಳಲ್ಲಿ ಮೋದಿ ತಲೆಯನ್ನು ಕಾದಿರುವಂಥವರೇ ಅಡ್ವಾಣಿಯವರು. ಆದರೆ ಯಾಕೆ ಅಡ್ವಾಣಿ ಮೋದಿ ವಿರುದ್ಧವಾಗಿ ಇಂಥ ಒಂದು ಮನೋಭಾವನೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಆಶ್ಚರ್ಯಕರ ಸಂಗತಿ. ಮೋದಿ ಮತ್ತು ಅಡ್ವಾಣಿ ನಡುವಿನ ಕಂದಕ ಹೆಚ್ಚಾಗಬಹುದು ರಾಜೀನಾಮೆಯನ್ನು ವಾಪಸ್ ಪಡೆದರೆ. ಆಗಲೂ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾದರೆ ಅದು ಆಶ್ಚರ್ಯ ಏನೂ ಇಲ್ಲ. ಪಕ್ಷದಲ್ಲಿ ತನ್ನ ಸಾಮರ್ಥ್ಯ ತೋರಿಸಲಿಕ್ಕೆ ಅಡ್ವಾಣಿ ಮತ್ತಷ್ಟು ಸಕ್ರಿಯವಾಗಬಹುದು. ಸೊ ಇದು ರಾಜೀನಾಮೆಯನ್ನು ವಾಪಸ್ ಪಡೆದಿದ್ರೆ ಏನಾಗಬಹುದು ಅನ್ನುವಂಥದ್ದು. ರಾಜ್ಯದ ಮೇಲೆ ಪರಿಣಾಮ ಏನು, ಅದರಲ್ಲೂ ವಿಶೇಷವಾಗಿ BSY ಫ್ಯಾಕ್ಟರ್, ಅದರ ಮೇಲೆ ಆಗುವಂಥ ಪರಿಣಾಮಗಳೇನು, ಬನ್ನಿ ನೋಡೋಣ. ಸೊ ಯಡಿಯೂರಪ್ಪಗೆ ಲಾಭ ಅನ್ನುವಂಥದ್ದು ಬಿಜೆಪಿಗೆ ಮರಳಲಿಕ್ಕೆ ಮಾಜಿ CM ಯಡಿಯೂರಪ್ಪನವರಿಗೆ ಅನುಕೂಲಕರ ವಾತಾವರಣ ಆಗುವಂಥ ಸಾಧ್ಯತೆಗಳಿವೆ. ಇನ್ನು ನೋಡ್ತಾ ಇದ್ದೀವಿ, ಅಡ್ವಾಣಿ ರಾಜೀನಾಮೆಯಿಂದ ಅನಂತಕುಮಾರ್ ಬಲ ಕುಗ್ಗುತ್ತೆ ಅನ್ನುವಂಥದ್ದು ಕೂಡ ತುಂಬ ಸ್ಪಷ್ಟ. ಯಾಕಂದರೆ ಅಡ್ವಾಣಿಯವರ ಕಟ್ಟಾ ಬೆಂಬಲಿಗರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ ಅನಂತಕುಮಾರ್. ಇಂಥ ಸಂದರ್ಭದಲ್ಲಿ ಅಡ್ವಾಣಿ ರಾಜೀನಾಮೆಯಿಂದ ಅನಂತಕುಮಾರ್ ಬಲ ಸಹಜವಾಗಿ ಕುಗ್ಗುತ್ತೆ ಅನ್ನುವಂಥದ್ದು. ಮೋದಿ ಜೊತೆಗಿನ ಉತ್ತಮ ಬಾಂಧವ್ಯ BSYಗೆ ಲಾಭ ತರಬಹುದು ಅಂತ. ಯಾಕಂದರೆ ಇವತ್ತು ಇವರು ಮಾತಾಡಿರುವಂಥ ಧಾಟಿ ನೋಡಿದ್ರೆ ಬಹಳ ಆಶ್ಚರ್ಯಕರ ಅನಿಸುತ್ತೆ. ಅಡ್ವಾಣಿಯವರ ರಾಜೀನಾಮೆ ಬಗ್ಗೆ ಅವರು ಖೇದವನ್ನು ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪನವರು. ಅಡ್ವಾಣಿ ಬಹಳ ಹಿರಿಯ ನಾಯಕರು, ಪಕ್ಷವನ್ನು ಕಟ್ಟಿ ಬೆಳೆಸಿರುವಂಥವರು. ಇಂಥ ನಿರ್ಧಾರಕ್ಕೆ ಅಡ್ವಾಣಿ ಬರಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಹೇಳಿರೋದನ್ನು ನೋಡಿದ್ರೆ ಎಲ್ಲರ ಕಡೆಗೆ ಲಾಭ ನಷ್ಟದ ಲೆಕ್ಕಾಚಾರಗಳು ಕೂಡ ಇಲ್ಲಿದೆ. ಮೋದಿಗೆ BJP ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ದಕ್ಕೆ ಇವರು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು ಅನ್ನೋದು ಕೂಡ ಸ್ಪಷ್ಟ. ಅಡ್ವಾಣಿಯನ್ನು ನೇರವಾಗಿ ಯಡಿಯೂರಪ್ಪ ಟೀಕಿಸಿದ್ರು. ಅಷ್ಟೇ ಅಲ್ಲ, ಅಡ್ವಾಣಿ ಇಲ್ಲಿ ಪ್ರಚಾರ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ, ಅಡ್ವಾಣಿ ಕರ್ನಾಟಕಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇವರ ಬೆಂಬಲಿಗರು ಯಾವೊಬ್ಬ ಸಚಿವರು ಕೂಡ ಹೋಗದೇ ಬಹಳಷ್ಟು ಮುಜುಗರ ಉಂಟು ಮಾಡಿದರು. ಇಷ್ಟು ಸಾಲದು ಅಂತ ಯಡಿಯೂರಪ್ಪ ತಮ್ಮ ಬಂಟರಿಗೆ ಹೇಳಿ ಬಹಳಷ್ಟು ಮಾತಾಡಿಸಿದ್ದು. ಬೇರೆ ಬೇರೆ ನಾಯಕರುಗಳು ಅವರ ವಿರುದ್ಧ ಮಾತಾಡಿದ್ದು. ಧನಂಜಯ ಕುಮಾರ್ ಅಂತೂ ನೇರವಾಗಿ ಅಡ್ವಾಣಿ ಅವ್ರನ್ನ ಟೀಕಿಸಿದ್ದು ಕೂಡ ಇದೆ. ಸೊ ಇಂಥ ಸಂದರ್ಭದಲ್ಲಿ ಎಲ್ಲಾದರೂ ಅಡ್ವಾಣಿ
ರಾಜೀನಾಮೆ ಅನ್ನುವಂಥದ್ದು ಸ್ಪಷ್ಟ ಆಯಿತು ಅಂತಂದರೆ, ಮೋದಿ ಬಲ ಜಾಸ್ತಿ ಆಯಿತು ಅಂದರೆ ಸಹಜವಾಗಿ ಯಡಿಯೂರಪ್ಪನವರಿಗೆ ಇಲ್ಲಿ ಲಾಭ ಇದೆ ಅನ್ನುವಂಥದ್ದು. ಅಡ್ವಾಣಿ ರಾಜೀನಾಮೆಯಿಂದ BSYಗೆ ಇದ್ದ ಅಡ್ಡಿ, ಒಂದೇ ಒಂದು ಅಡ್ಡಿ ಅಂತಂದರೆ ಅದು ಎಲ್ ಕೆ ಅಡ್ವಾಣಿ ಆರಂಭದಿಂದಲೂ ಕೂಡ ಯಡಿಯೂರಪ್ಪನವ್ರನ್ನ ವಿರೋಧಿಸ್ತಾನೆ ಬಂದರು. ಇವರು ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಪ್ಪಿ ಆ ಭೇಟಿಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಎಲ್ ಕೆ ಅಡ್ವಾಣಿ. ಇಂಥ ಸಂದರ್ಭದಲ್ಲಿ ಏಕೈಕ ಅಡಚಣೆ ಅಂತಂದರೆ ಅದು ಲಾಲ್ ಕೃಷ್ಣ ಅಡ್ವಾಣಿ. ಈ ರಾಜೀನಾಮೆಯಿಂದಾಗಿ ಈ ಅಡ್ಡಿ ನಿವಾರಣೆ ಆಗಬಹುದು. ಕೊನೆಯ ಪಾಯಿಂಟ್ ನೋಡ್ತಾ ಇದ್ದೀವಿ. ಮೋದಿ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿಲ್ಲದ ರಾಜ್ಯ BJP ನಾಯಕರುಗಳಿಗೆ ನಿಜಕ್ಕೂ ನಷ್ಟ ಇದೆ ಅನ್ನುವಂಥದ್ದು. ಇದನ್ನು ಯಾರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀವಿ ಅನ್ನೋದು ತುಂಬ ಸ್ಪಷ್ಟ. ಅನಂತಕುಮಾರ್ ವಿಚಾರವಾಗಿ, ಯಾಕಂದರೆ ಇಲ್ಲಿ ಸಹಜವಾಗಿ ಏನಾದರೂ ಯಡಿಯೂರಪ್ಪ ಮತ್ತು ಪಕ್ಷಕ್ಕೆ ಮರಳಿದರೆ ಅನಂತಕುಮಾರ್ ಅವರಿಗೆ ಹಿನ್ನಡೆ ಆಗಬಹುದು ಅನ್ನುವಂಥದ್ದು. ಬರೀ ಇದ್ರ ಬಗ್ಗೆ ಮಾತಾಡೋಣ. BR ಶಂಕರ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ನ ಹಿರಿಯ ನಾಯಕರು. ಶಂಕರ್ಜಿ, ಕಾರ್ಯಕ್ರಮ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ರವೀಂದ್ರ ರಶ್ಮಿ ಅವರು, ಹಿರಿಯ ಪತ್ರಕರ್ತರು, BSR ಪಕ್ಷದ ವಕ್ತಾರರು. ರಶ್ಮಿ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ YSV ದತ್ತ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, ಶಾಸಕರು, JDS ಮುಖಂಡರು. ಇವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಅದರ ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.